ಗುಬ್ಬಿ ತಾಲೂಕಿನ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕಿನ ಎಲ್ಲ ವರ್ಗದವರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನ ನೀಡುವಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಜಾತ್ಯತೀತ ನಾಯಕರು ಅವರಿಗೆ ದೇವರು ಆರೋಗ್ಯ ಹೆಚ್ಚಿನದಾಗಿ ಲಭಿಸಲಿ ಎಂದು ದಲಿತ ಮುಖಂಡ ಕೌಡಿಯಾಲ ಮಹದೇವ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಗುಬ್ಬಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರ ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನ ಮಾಡಿ ಮಾತನಾಡಿದರು. ತಾಲೂಕಿನ ಸಮಗ್ರ ಅಭಿವೃದ್ಧಿ ಹಾಗೂ ನೀರಾವರಿ ಯೋಜನೆ ತರುವ ಮೂಲಕ ತಾಲೂಕಿನ ಜನಪ್ರಿಯ ನಾಯಕರಾಗಿರುವ ಶಾಸಕರಿಗೆ ಮಂತ್ರಿ ಸ್ಥಾನ ದೊರೆಯಲಿ ಮತ್ತು ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆರೋಗ್ಯ ಹೆಚ್ಚಿನದಾಗಿ ನೀಡುವ ಮೂಲಕ ಜನತೆಗೆ ಹಾಗೂ ಅವರ ಸೇವೆ ಇನ್ನೂ ಕೂಡ ಹೆಚ್ಚು ಲಭಿಸಲಿ ಎಂದರು. ಮುಖಂಡ ಚೇಡೂರು ಶಿವನಂಜಪ್ಪ ಮಾತನಾಡಿ, ಗುಬ್ಬಿ ತಾಲೂಕು ಎಂದರೆ ಅಹಿಂದ ಎಂದರೆ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ನಿಷ್ಠೆಯಿಂದ ಸತತವಾಗಿ ಶಾಸಕರು ಈ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸುತ್ತಾ ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ಇಂದು ಅವರ 64ನೇ ವರ್ಷದ ಹುಟ್ಟುಹಬ್ಬ ಆಚರಣೆಯ ಸಂದರ್ಭದಲ್ಲಿ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ಸಂಘಟನೆ ಒಕ್ಕೂಟದಿಂದ ಡಿಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಚಿವ ಸ್ಥಾನವನ್ನ ನೀಡುವ ಮೂಲಕ ತಾಲೂಕಿನ ಸಮಗ್ರ ಅಭಿವೃದ್ಧಿ ಸಹಕಾರವನ್ನ ನೀಡಬೇಕು ಎಂದು ಒತ್ತಾಯಿಸಿದ್ದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಗುಬ್ಬಿ ತಾಲೂಕು ದಲಿತರ ಸಂಘಟನೆಗಳ ಒಕ್ಕೂಟದಿಂದ ಬಹಳ ವಿಜೃಂಭಣೆಯಿಂದ ತಾಲೂಕಿನ ಎಲ್ಲೆಡೆ ಆಚರಣೆ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈ ಗುಬ್ಬಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಧಿಕಾರರು ಅವರು ಎಲ್ಲೇ ಹೋಗಿ ನಮ್ಮ ಗುಬ್ಬಿ ಕ್ಷೇತ್ರ ಇಡೀ ರಾಜ್ಯಕ್ಕೆ ಮಾದರಿಯಾದ ಕ್ಷೇತ್ರ ಆಗುತ್ತೆ. ಅವರು ಇವತ್ತು ಏನು ಮುಂದಿನ ಸಚಿವ ಸಂಪುಟದಲ್ಲಿ ಅವರು ಮಂತ್ರಿಯಾಗಿ ಗುಬ್ಬಿ ಕ್ಷೇತ್ರದ ಶಾಸಕರಾದಂಥ ವಾಸಣ್ಣನವರು ಮಂತ್ರಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ನಾವು ದೇವಾನುದೇವತೆಗಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ಏನು ಅಂದರೆ ವಾಸಣ್ಣ ಅಂದರೆ ಒಬ್ಬರ ಸಾಮಾನ್ಯ ವ್ಯಕ್ತಿಗೂ ಸಿಗುವಂಥ ವ್ಯಕ್ತಿ. ವಾಸಣ್ಣ ಅಂದರೆ ಅದು ವ್ಯಕ್ತಿ ಅಲ್ಲದಲೇ ಕೂಡ ಶಕ್ತಿ ಕೂಡ ಹೌದು ಈ ಕ್ಷೇತ್ರಕ್ಕೆ. ಹಾಗಾಗಿ ವಾಸಣ್ಣನವ್ರನ್ನ ಬಹಳ ಜನಪ್ರಿಯತೆಯಿಂದ ಈ ಕ್ಷೇತ್ರದ ಎಲ್ಲರೂ ಕೂಡ ಒಬ್ಬ ಕಡು ಬಡವನಿಂದ ಹಿಡಿದು ಶ್ರೀಮಂತನವರೆಗೂ ಕೂಡ ಅವ್ರನ್ನ ಅಚ್ಚುಮೆಚ್ಚಿನ ನಾಯಕರನ್ನಾಗಿ ಕಾಣ್ತಾರೆ. ಹಾಗಾಗಿ ವಾಸಣ್ಣನವರು ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಯ ಮುಂಚೂಣಿನಲ್ಲಿ ಇರ್ತಾರೆ. ಅವರು ಎಲ್ಲೇ ಹೋದ್ರೂ ಸಹ ಗುಬ್ಬಿ ಕ್ಷೇತ್ರದಲ್ಲಿ ಹೊರದಾಡ್ತಾ ಎಲ್ಲಿ ಹೋದ್ರೂ ಒಂದು ಚಿಕ್ಕ ಹಳ್ಳಿಗೆ ಹೋದ್ರೂ ವಾಸಣ್ಣನ ಹೆಸರನ್ನ ಒಂದು ಚಿಕ್ಕ ಮಗುನು ಕೂಡ ಹೇಳುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ವಾಸಣ್ಣನವರಿಗೆ ಹೆಚ್ಚಿನ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಇನ್ನ ಹೆಚ್ಚಿನ ಅಧಿಕಾರವನ್ನು ಅವರಿಗೆ ಒಳ್ಳೆ ಸ್ಥಾನಮಾನವನ್ನು ಕೂಡ ಲಭಿಸಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇವತ್ತು 64ನೇ ಹುಟ್ಟುಹಬ್ಬವನ್ನು ಇಡೀ ಗುಬ್ಬಿ ತಾಲೂಕಿನ ಎಲ್ಲ ದಲಿತರ ಸಂಘಟನೆಗಳ ಒಕ್ಕೂಟದಿಂದ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ದೇವರು ಮತ್ತೊಮ್ಮೆ ಒಳ್ಳೇದು ಮಾಡಿ. ಶ್ರೀನಿವಾಸ್ ಅವರಿಗೆ 64ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಯಾಕೆ ಪ್ರತಿ ಸಲದೂ ಕೂಡ ವಾಸಣ್ಣನವರು ಅಹಿಂದ ನಾಯಕರು ಅಂತ ಹೇಳ್ತೀನಿ ಅಂದರೆ ಕನ್ನಡ ರಾಜ್ಯದೊಳಗಡೆಗೆ ಗುಬ್ಬಿ ತಾಲೂಕು ಅಂದರೆ ಅಹಿಂದ ಅಂದರೆ ಗುಬ್ಬಿ ತಾಲೂಕು. ಅದರಲ್ಲಿ ಶಾಸಕರಾಗಿ ಸುಮಾರು 6 ಬಾರಿ ಶಾಸಕರಾಗಿರ್ತಕ್ಕಂಥ ವ್ಯಕ್ತಿಗೆ ಖಂಡಿತವಾಗೂ ಈ ಒಂದು ಡಿಕೆ ಶಿವಕುಮಾರ್ ಅವರಿಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾನು ಮನವಿ ಮಾಡ್ತೀನಿ. ದಯಮಾಡಿ ಈಗ 6 ಬಾರಿ ಗೆದ್ದಿರ್ತಕ್ಕಂಥ ವಾಸಣ್ಣವರಿಗೆ ಕೊಡಬೇಕು. ಕೊಡದೇ ಇದ್ರೆ ನೀವು ತುಂಬ ನಷ್ಟವನ್ನು ತೋರಿಸ್ತೀರಾ. ಆ ಕಾರಣಕ್ಕೋಸ್ಕರ ಈ ದಿನ ವಿಶೇಷವಾಗಿ ಅವ್ರ ಹುಟ್ಟುಹಬ್ಬಕ್ಕೆ ಅವ್ರ ಸಚಿವ ಸ್ಥಾನ ಕೊಡೋದ್ರಿಂದ ಒಂದು ಹುಡುಗರು ಅಂತ ಹೇಳ್ಬಿಟ್ಟು ನಾನು ಈ ಹೇಳ್ತೇನೆ. ಈ ವೇಳೆಯಲ್ಲಿ ದಲಿತ ಮುಖಂಡರು ಹಾಗೂ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಕೇಶವರಾಜ್ ಇತರರು ಹಾಜರಿದ್ದರು.